Hi students, welcome back to Political Science class. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಕಳೆದ ವಿಡಿಯೋದಲ್ಲಿ ಮೂಲಭೂತ ಹಕ್ಕುಗಳನ್ನು ಪ್ರಾರಂಭಿಸಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಮೂರು ರೀತಿಯ ಮೂಲಭೂತ ಹಕ್ಕುಗಳನ್ನು ತಿಳಿದುಕೊಂಡಿದ್ದೇವೆ ವಿದ್ಯಾರ್ಥಿಗಳೇ. ಆ ಕಳೆದ ವಿಡಿಯೋದಲ್ಲಿ ಚರ್ಚೆ ಮಾಡಿದ ಕೆಲವೊಂದು ಮುಖ್ಯಾಂಶಗಳನ್ನು ನಿಮ್ಮ ಗಮನಕ್ಕೆ ತರ್ತೀನಿ ವಿದ್ಯಾರ್ಥಿಗಳೇ. ಮೂಲಭೂತ ಹಕ್ಕುಗಳಂದ ಕೂಡಲೇ ಭಾರತ ಸಂವಿಧಾನದ 3ನೇ ಭಾಗದಲ್ಲಿ 12ರಿಂದ ಹಿಡ್ಕೊಂಡು 35ನೇ ವಿಧಿಯವರೆಗೆ ಸ್ಪಷ್ಟಪಡಿಸುತ್ತದೆ ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಣೆಯನ್ನು. ಇಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳ 12ನೇ ವಿಧಿ ರಾಜ್ಯದ ವ್ಯಾಖ್ಯಾನದ ಬಗ್ಗೆ ತಿಳಿಸಿಕೊಡುತ್ತದೆ. 13ನೇ ವಿಧಿ ನ್ಯಾಯಾಂಗ ವಿಮರ್ಶೆ ಬಗ್ಗೆ ತಿಳಿಸಿಕೊಡುತ್ತದೆ. ಅದರ ಬಗ್ಗೆ ನಾನು ಹೇಳಲಾಗಿದ್ದೆ, ಅದಕ್ಕಾಗಿ ಹೇಳಬೇಕಾಗಿತ್ತು ಈಗ. ತದನಂತರ ಮೂಲಭೂತ ಹಕ್ಕುಗಳನ್ನು ನಾವು ಅಮೇರಿಕ ಸಂವಿಧಾನದಿಂದ ಎರವಲವಾಗಿ ಪಡೆದುಕೊಂಡಿದ್ದೇವೆ. ಅಂದರೆ ಭಾರತ ಸಂವಿಧಾನ ಅಮೇರಿಕ ಸಂವಿಧಾನದಿಂದ ಮೂಲಭೂತ ಹಕ್ಕುಗಳನ್ನು ಪಡೆದುಕೊಂಡಿದೆ. ಹೀಗಾಗಿ ನಾವು ಪ್ರಮುಖವಾಗಿ ಏನಪ್ಪ ಅಂದ್ರೆ 6 ಮೂಲಭೂತ ಹಕ್ಕುಗಳನ್ನು ಕಾಣ್ತೀವಿ. 6 ಮೂಲಭೂತ ಹಕ್ಕುಗಳಲ್ಲಿ ಈಗಾಗಲೇ ನಾವು ಕಳೆದ ವಿಡಿಯೋದಲ್ಲಿ 3 ರೀತಿಯ ಮೂಲಭೂತ ಹಕ್ಕುಗಳನ್ನು ತಿಳಿದುಕೊಂಡಿದ್ದೇವೆ. ಅವುಗಳನ್ನ ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತೀನಿ ವಿದ್ಯಾರ್ಥಿಗಳ 3 ಮೂಲಭೂತ ಹಕ್ಕುಗಳನ್ನ. ಒಂದು, ರೈಟ್ ಟು ಈಕ್ವಾಲಿಟಿ, ಸಮಾನತೆ ಹಕ್ಕದ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. 2, ರೈಟ್ ಟು ಫ್ರೀಡಮ್, ಸ್ವಾತಂತ್ರ್ಯದ ಹಕ್ಕದ ಕುರಿತು ನಾವು ತಿಳಿದುಕೊಂಡಿದ್ದೇವೆ. 3, ರೈಟ್ ಅಗ್ನೆಸ್ಟ್ ಎಕ್ಸ್ಪ್ಲೋಯಿಟೇಷನ್, ಶೋಷಣೆ ವಿರುದ್ಧದ ಹಕ್ಕು. ಹೀಗೆ ಪ್ರಮುಖವಾಗಿ 3 ರೀತಿಯ ಹಕ್ಕುಗಳನ್ನು ತಿಳಿದುಕೊಂಡಿದ್ದೇವೆ ವಿದ್ಯಾರ್ಥಿಗಳೇ. ಈ ಮೂಲಭೂತ ಹಕ್ಕುಗಳನ್ನು ನಾವು ಅಮೇರಿಕ ಸಂವಿಧಾನದಿಂದ ಎರವಲವಾಗಿ ಪಡೆದುಕೊಂಡೇವೆ. ಭಾರತ ದೇಶ ಎರವಲಾಗಿ ಪಡೆದುಕೊಂಡಿದೆ. ಇನ್ನುಳಿದ 3 ಮೂಲಭೂತ ಹಕ್ಕುಗಳನ್ನು ಇವತ್ತಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ ವಿದ್ಯಾರ್ಥಿಗಳೇ, ಮುಂದುವರಿಸೋಣ. ಇನ್ನೂ ಪ್ರಮುಖವಾಗಿ 3 ಮೂಲಭೂತ ಹಕ್ಕುಗಳು ಉಳಿದಿವೆ. ಹಾಗಾದರೆ ಆ ಮೂಲಭೂತ ಹಕ್ಕುಗಳು ಯಾವುವು ಅನ್ನೋದನ್ನು ಸ್ವಲ್ಪ ನೋಡೋಣ. ಹಾಗಾದರೆ ಇನ್ನುಳಿದ ಮೂಲಭೂತ ಹಕ್ಕುಗಳನ್ನ ನಾವು ಯಾವ್ಯಾವ ಮೂಲಭೂತ ಹಕ್ಕುಗಳನ್ನು ಚರ್ಚೆ ಮಾಡ್ತೀವಿ ಅನ್ನೋದನ್ನು ಸ್ವಲ್ಪ ನೋಡಬೇಕಾಗ್ತದೆ ವಿದ್ಯಾರ್ಥಿಗಳೇ. ಫಂಡಮೆಂಟಲ್ ರೈಟ್ಸ್, ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳುವಂಥ ಇನ್ನುಳಿದ 3 ಮೂಲಭೂತ ಹಕ್ಕುಗಳನ್ನು ನೋಡೋಣ. ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳು. 4th ಒನ್, ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕದ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿದೆ. ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿದೆ. ತದನಂತರ 6ನೇದಾಗಿ ಕೊನೆಯದಾಗಿ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ಸಂವಿಧಾನ ಪರಿಹಾರೋಪೇಕ್ಷ ಹಕ್ಕು ಅಥವಾ ಸಂವಿಧಾನಾತ್ಮಕ ಪರಿಹಾರ ಹಕ್ಕದ ಕುರಿತು ನಾವು ತಿಳಿದುಕೊಳ್ಳಬೇಕಾಗುತ್ತದೆ ವಿದ್ಯಾರ್ಥಿಗಳೇ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಇನ್ನುಳಿದ 3 ಮೂಲಭೂತ ಹಕ್ಕುಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ನಿಮ್ಮ ಗುರು ಶಿಷ್ಯರ ಸಂಬಂಧವನ್ನು ಮುಂದುವರಿಸೋಣ ವಿದ್ಯಾರ್ಥಿಗಳೇ. ದ ಫಂಡಮೆಂಟಲ್ ರೈಟ್ಸ್, ದ 4th ಒನ್ ಫಂಡಮೆಂಟಲ್ ರೈಟ್ಸ್, ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್. ವಿದ್ಯಾರ್ಥಿಗಳೇ, 4ನೇದಾಗಿ ಬರುವಂಥ ಮೂಲಭೂತ ಹಕ್ಕು ಯಾವುದಪ್ಪ ಅಂದರೆ ವಿದ್ಯಾರ್ಥಿಗಳೇ, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕದ ಕುರಿತು ಭಾರತ ಸಂವಿಧಾನದ 25ನೇ ವಿಧಿಯಿಂದ ಹಿಡ್ಕೊಂಡು 28ನೇ ವಿಧಿಯವರೆಗೆ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕದ ಬಗ್ಗೆ ಸ್ಪಷ್ಟಪಡಿಸ್ತದೆ. ಭಾರತ ದೇಶ ಏನಪ್ಪ ಅಂದರೆ ವೈವಿಧ್ಯಮಯ ರಾಷ್ಟ್ರವಾಗಿದೆ. ಹಲವಾರು ಧರ್ಮಗಳ ಸಮನ್ವಯ ರಾಷ್ಟ್ರ ಭಾರತ ದೇಶ ಆಗಿದೆ ವಿದ್ಯಾರ್ಥಿಗಳೇ. ತನ್ನದೇ ಆದ ಧರ್ಮ, ಆಚಾರ, ವಿಚಾರ, ನಡೆ, ನುಡಿ, ಸಂಸ್ಕೃತಿ, ಸಂಸ್ಕಾರ, ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸುವಂಥ ರಾಷ್ಟ್ರ ಭಾರತ ದೇಶ ಆಗಿದೆ ವಿದ್ಯಾರ್ಥಿಗಳೇ. ಭಾರತ ದೇಶದಲ್ಲಿ ಹಲವು ಧರ್ಮಗಳ ಸಮನ್ವಯ ರಾಷ್ಟ್ರ ಆಗಿದೆ. ಏಕತೆಯಲ್ಲಿ ಐಕ್ಯತೆಯನ್ನು ಕಂಡುಕೊಳ್ಳುವಂಥ ರಾಷ್ಟ್ರ ಯಾವುದೇ ಇದ್ರೆ ಅದು ಭಾರತ ದೇಶ ವಿದ್ಯಾರ್ಥಿಗಳೇ. ಹಲವು ಧರ್ಮಗಳನ್ನು ನಾವು ಕಾಣ್ತೀವಿ ಭಾರತ ದೇಶದಲ್ಲಿ. ಎಲ್ಲ ಧರ್ಮೀಯರಿಗೆ ಬದುಕಲಿಕ್ಕೆ, ಬಾಳಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ರಾಷ್ಟ್ರ ಯಾವುದೇ ಇದ್ದರೆ ಅದು ಭಾರತ ದೇಶ ವಿದ್ಯಾರ್ಥಿಗಳೇ. ಹಲವಾರು ಧರ್ಮಗಳ ಚಿಹ್ನೆಗಳು ಕೂಡ ನೀವು ಕಾಣಬಹುದು ವಿದ್ಯಾರ್ಥಿಗಳೇ. ಹೀಗಾಗಿ ಭಾರತ ವೈವಿಧ್ಯಮಯ ರಾಷ್ಟ್ರ ಆಗ್ಯದ. ಏಕತೆಯಲ್ಲಿ ಐಕ್ಯತೆಯನ್ನು ಕಂಡುಕೊಳ್ಳುವಂಥ ರಾಷ್ಟ್ರ ಆಗ್ಯದ. ತನ್ನದಾದ ಆಚಾರ, ವಿಚಾರ, ನಡೆ, ನುಡಿ, ವೇಷಭೂಷಣ, ಭಾಷೆ, ಸಂಸ್ಕೃತಿ, ಸಂಸ್ಕಾರ, ಧರ್ಮ, ಜಾತಿಗಳನ್ನು ಒಳಗೊಂಡಿರುವಂಥ ಏಕೈಕ ರಾಷ್ಟ್ರ ಯಾವುದೇ ಇದ್ದರೆ ಅದು ಭಾರತ ದೇಶ ವಿದ್ಯಾರ್ಥಿಗಳೇ. ಹೀಗಾಗಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕದ ಕುರಿತು ಭಾರತ ಸಂವಿಧಾನದ 25ರಿಂದ ಹಿಡ್ಕೊಂಡು 28ನೇ ವಿಧಿ ಅವರಿಗೆ ಸ್ಪಷ್ಟಪಡಿಸ್ತಾವ. ಹಾಗಾದರೆ 25ರಿಂದ ಹಿಡ್ಕೊಂಡು 28ನೇ ವಿಧಿ ಏನೇನು ತಿಳಿಸಿಕೊಡುತ್ತಾವ ಅನ್ನೋದನ್ನು ಸ್ವಲ್ಪ ನಾವು ನೋಡೋಣ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕದಲ್ಲಿ ಬರುವಂಥ 25ರಿಂದ 28ನೇ ವಿಧಿ ಕುರಿತು ಸ್ವಲ್ಪ ನೋಡಬೇಕಾಗ್ತದೆ ವಿದ್ಯಾರ್ಥಿಗಳೇ. ಆರ್ಟಿಕಲ್ 25 ಪ್ರೊವೈಡ್ಸ್ ಫಾರ್ ಫ್ರೀಡಮ್ ಆಫ್ ಕನ್ಸೈನ್ಸ್, ಫ್ರೀ ಪ್ರೊಫೆಷನ್,
ಪ್ರಾಕ್ಟೀಸ್ ಆ್ಯಂಡ್ ಪ್ರೊಪಗೇಷನ್ ಆಫ್ ರಿಲಿಜನ್ ಅಂತಂದರೆ ವಿದ್ಯಾರ್ಥಿಗಳೇ ಇಲ್ಲಿ ಪ್ರಮುಖವಾಗಿ 25ನೇ ವಿಧಿ ಪ್ರಕಾರ ಪ್ರತಿಯೊಬ್ಬ ಪ್ರಜೆಗೆ, ಪ್ರತಿಯೊಬ್ಬ ಪೌರನಿಗೆ, ಪ್ರತಿಯೊಬ್ಬ ನಾಗರಿಕನಿಗೆ ಏನಪ್ಪ ಅಂತಂದ್ರೆ 25ನೇ ವಿಧಿ ಪ್ರಕಾರ ತಮಗೆ ಇಷ್ಟವಾದ ಧರ್ಮವನ್ನು, ತಮಗೆ ಸರಿ ಕಂಡ, ತಮ್ಮ ಆತ್ಮಸಾಕ್ಷಿಗೆ ಸರಿ ಕಂಡ ಧರ್ಮವನ್ನು ಅನುಸರಿಸುವ, ಧರ್ಮವನ್ನು ಪ್ರಚಾರ ಮಾಡುವ ಸ್ವಾತಂತ್ರ್ಯವನ್ನು ಒದಗಿಸಿಕೊಟ್ಟದ 25ನೇ ವಿಧಿ ಎಲ್ಲ ಪ್ರಜೆಗಳಿಗೆ. ಆರ್ಟಿಕಲ್ 26 ಪ್ರೊವೈಡ್ ಎವ್ರಿ ರಿಲಿಜಿಯಸ್ ಸೆಕ್ಷನ್ ದೇರ್ ಆಫ್ ಶಾಲ್ ಹ್ಯಾವ್ ದ ರೈಟ್. ಇಲ್ಲಿ ವಿಧಿ 26ನೇ ವಿಧಿ ಏನಪ್ಪ ಅಂತಂದ್ರೆ ಕೆಲವೊಂದು ವಿಚಾರಗಳನ್ನ ಇಲ್ಲಿ ವ್ಯಕ್ತಪಡಿಸ್ತದೆ. ಅದರಲ್ಲಿ ನಾವು ಪ್ರಮುಖವಾಗಿ ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ ವಿದ್ಯಾರ್ಥಿಗಳು ಮೊದಲನೇದಾಗಿ ಟು ಎಸ್ಟಾಬ್ಲಿಷ್ ಆ್ಯಂಡ್ ಮೇಂಟೈನ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ರಿಲಿಜಿಯಸ್ ಆ್ಯಂಡ್ ಚಾರಿಟೇಬಲ್ ಪರ್ಪಸಸ್ ಅಂತಂದರೆ ವಿದ್ಯಾರ್ಥಿಗಳೇ 26ನೇ ವಿಧಿಯ ಪ್ರಕಾರ, ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕಾಗಿ ಬರುವಂಥ 26ನೇ ವಿಧಿ ಪ್ರಕಾರ ಧರ್ಮದ ಪ್ರಚಾರಕ್ಕಾಗಿ ಧಾರ್ಮಿಕ ಸಂಸ್ಥೆಗಳನ್ನ ಮತ್ತು ಚಾರಿಟೇಬಲ್ ಟ್ರಸ್ಟ್ಗಳನ್ನ ಸ್ಥಾಪಿಸಲಿಕ್ಕೆ ಅವಕಾಶ ಕೂಡ ಮಾಡಿಕೊಟ್ಟದ. ತದನಂತರ ಟು ಮ್ಯಾನೇಜ್ ಇಟ್ಸ್ ಓನ್ ಅಫಿಯರ್ಸ್ ಇನ್ ರಿಲಿಜನ್, ತಮ್ಮದೇ ಆದ ಧರ್ಮದ ವ್ಯವಹಾರಗಳನ್ನ ನಡೆಸಲಿಕ್ಕೆ, ನಿರ್ವಹಿಸಲಿಕ್ಕೆ ಕೂಡ ಅವಕಾಶ ಮಾಡಿ ಕೊಟ್ಟದ 26ನೇ ವಿಧಿ ಪ್ರತಿಯೊಬ್ಬ ನಾಗರಿಕನಿಗೆ, ಪ್ರತಿಯೊಬ್ಬ ಪ್ರಜೆಗೆ. ಇನ್ನು ನೆಕ್ಸ್ಟ್ ಆರ್ಟಿಕಲ್ 27 ಎಟ್ಸೆಟ್ರಾ ಆಗಿರದ. ನೆಕ್ಸ್ಟ್ ಆರ್ಟಿಕಲ್ 27 ಸ್ಟೇಟ್ಸ್ ದ್ಯಾಟ್ ನೋ ಪರ್ಸನ್ ಶಾಲ್ ಬಿ ಕಂಪೆಲ್ಡ್ ಟು ಪೇ ಎನಿ ಟ್ಯಾಕ್ಸಸ್ the proceeds of which are specially appropriated in payment of expenses for the promotion or maintenance of any particular religion or religious denomination ಅಂತಂದರೆ ವಿದ್ಯಾರ್ಥಿಗಳೇ 27ನೇ ವಿಧಿಯ ಪ್ರಕಾರ ಧರ್ಮದ ಹೆಸರಲ್ಲಿ ಅಥವಾ ಯಾವುದೇ ಧರ್ಮದ ಹೆಸರಿನಲ್ಲಿ ಧಾರ್ಮಿಕ ಕಾರ್ಯಗಳಿಗೆ ಯಾವುದೇ ವ್ಯಕ್ತಿಗಳಿಂದ ಅಥವಾ ಯಾವುದೇ ಪ್ರಜೆಗಳಿಂದ ಧರ್ಮದ ಹೆಸರಿನಲ್ಲಿ ವಂತಿಗೆಗಳನ್ನ, ಶುಲ್ಕಗಳನ್ನ ಅಥವಾ ಹಣವನ್ನು ವಸೂಲಿ ಮಾಡುವಂತಿಲ್ಲ. ಅಂತಂದ್ರೆ ಧರ್ಮದ ಧಾರ್ಮಿಕ ಕಾರ್ಯಗಳಿಗೆ ಯಾವುದೇ ವ್ಯಕ್ತಿಗಳಿಂದ ಅಥವಾ ಯಾವುದೇ ಪ್ರಜೆಗಳಿಂದ ಧಾರ್ಮಿಕ ಕಾರ್ಯಗಳಿಗೋಸ್ಕರವಾಗಿ ಯಾವುದೇ ರೀತಿಯ ಬಲವಂತವಾಗಿ ಏನಪ್ಪ ಅಂತಂದ್ರೆ ವಂತಿಗೆಗಳನ್ನ ಅಥವಾ ಶುಲ್ಕಗಳನ್ನ ಅಥವಾ ಹಣವನ್ನು ಇಸಿದುಕೊಳ್ಳುವುದಿಲ್ಲ ಅಥವಾ ಸ್ವೀಕರಿಸುವಂತಿಲ್ಲ ಅನ್ನೋದನ್ನು ನಿಷೇಧಿಸಿದ 27ನೇ ವಿಧಿ. ಇನ್ನು ನೆಕ್ಸ್ಟ್ 28ನೇ ವಿಧಿ ಆರ್ಟಿಕಲ್ 28 ಸ್ಟೇಟ್ಸ್ ದ್ಯಾಟ್ ನೋ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ ಶಾಲ್ ಬಿ ಇಂಪಾರ್ಟೆಡ್ ಇನ್ ಎನಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಹೋಲಿ ಮೇಂಟೈನ್ಡ್ ಔಟ್ ಆಫ್ ಸ್ಟೇಟ್ ಫಂಡ್ಸ್ ಅಂತಂದರೆ ವಿದ್ಯಾರ್ಥಿಗಳೇ 28ನೇ ವಿಧಿ ಪ್ರಕಾರ ರಾಜ್ಯದಿಂದ ಅಥವಾ ರಾಜ್ಯದ ಅನುದಾನ ಪಡೆದು ನೇಮಿಸಲ್ಪಟ್ಟ, ಸ್ಥಾಪಿಸಲ್ಪಟ್ಟ ಶೈಕ್ಷಣಿಕ ಸಂಸ್ಥೆಗೆ ಹಾಜರಾಗಲು ವ್ಯಕ್ತಿಯ ಪೂರ್ವಭಾವಿ ಒಪ್ಪಿಗೆ ಇಲ್ಲದೆ ಯಾವುದೇ ರೀತಿಯ ಧಾರ್ಮಿಕ ವಿಷಯಗಳನ್ನು ಬೋಧಿಸುವಂತಿಲ್ಲ ಅಂತ. ಯಾವುದೇ ರೀತಿಯ ಶಿಕ್ಷಣ ಸಂಸ್ಥೆಯಲ್ಲಿ ಆ ವ್ಯಕ್ತಿಯ ಹಾಜರಾಗುವಂಥ ಪೂರ್ವದಲ್ಲಿ ಆ ವ್ಯಕ್ತಿಯ ಪೂರ್ವಭಾವಿಗೆ ಆ ವ್ಯಕ್ತಿಯ ಒಪ್ಪಿಗೆ ಇಲ್ಲದೆ, ಆ ವ್ಯಕ್ತಿಯ ಸಲಹೆಗಳಿಲ್ಲದೆ ಯಾವುದೇ ರೀತಿಯ ಧಾರ್ಮಿಕ ವಿಷಯಗಳ ಕುರಿತು ಬೋಧಿಸುವಂತಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತದ 28ನೇ ವಿಧಿ. ಇನ್ನು ನೆಕ್ಸ್ಟ್ 5th ಒನ್, ನಾವಿಷ್ಟು ಪ್ರಮುಖವಾಗಿ ಏನಪ್ಪ ಅಂದ್ರೆ 4ನೇದಾಗಿ ಬರುವಂಥ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕದ ಬಗ್ಗೆ ತಿಳ್ಕೊಬೋದು. ಅದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ಭಾಳ ಮಹತ್ವ ಐತಿ. CET ಪರ್ಪಸ್ ಕೂಡ ಕ್ವಶನ್ ಕೇಳ್ತಾರೆ, ಮಲ್ಟಿಪಲ್ ಚಾಯ್ಸ್ ಕೂಡ ಕ್ವಶನ್ ಬರ್ತಾವೆ, ಅದನ್ನು ಸರಿಯಾಗಿ ನೋಡ್ಕೊಳ್ರಿ. ಇನ್ನು 5ನೇದಾಗಿ ಬರುವಂಥ ಪ್ರಮುಖ ಹಕ್ಕು ಯಾವುದಪ್ಪ ಅಂತಂದ್ರೆ ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಅಥವಾ ಹಕ್ಕುಗಳು. ಅಂದರೆ ಭಾರತ ಸಂವಿಧಾನದ ಆರ್ಟಿಕಲ್ 29 to 30, ಭಾರತ ಸಂವಿಧಾನದ 29ನೇ ವಿಧಿಯಿಂದ ಹಿಡ್ಕೊಂಡು 30ನೇ ವಿಧಿಯವರೆಗೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳ ಬಗ್ಗೆ ಸ್ಪಷ್ಟಪಡಿಸ್ತದ, ವಿವರಿಸುತ್ತದೆ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಪ್ರತಿಯೊಬ್ಬ ಭಾರತೀಯ ಪ್ರಜೆ ಏನಪ್ಪ ಅಂತಂದ್ರೆ ತನ್ನದಾದ ಆಚಾರ, ವಿಚಾರ, ನಡೆ, ನುಡಿ, ಸಂಸ್ಕೃತಿ, ವೇಷಭೂಷಣ, ಭಾಷೆ, ಸಂಸ್ಕಾರವನ್ನು ಅಳವಡಿಸಿಕೊಳ್ಳಬೇಕೆನ್ನುವ ಸಂದೇಶ ಕೂಡ ಸಾರುತ್ತದೆ. ತದನಂತರ ಪ್ರತಿಯೊಬ್ಬ ಪ್ರಜೆ ಏನಪ್ಪ ಅಂತಂದ್ರೆ ಶಿಕ್ಷಣವನ್ನು ಪಡೆದುಕೊಳ್ಳಲಿಕ್ಕೆ ಮುಕ್ತವಾದ ಅವಕಾಶವನ್ನು ಕಲ್ಪಿಸಿಕೊಡುವಲ್ಲಿ ಪ್ರಮುಖವಾದ ಪಾತ್ರವೇನಪ್ಪ ಅಂದ್ರೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಮಾಡ್ತದೆ.
ಅಂದರೆ ಭಾರತದ ಎಲ್ಲ ಪ್ರಜೆಗಳಿಗೆ ಮುಕ್ತವಾಗಿ ಏನಪ್ಪ ಅಂತಂದರೆ ತಮ್ಮದೇ ಆದ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಳಿಕ್ಕೆ, ಸಂಸ್ಕಾರವನ್ನು ಬೆಳೆಸ್ಕೊಳ್ಳಿಕ್ಕೆ, ಭಾರತದ ಸಂಸ್ಕೃತಿಯನ್ನು ಎತ್ತಿ ಹಿಡಲಿಕ್ಕೆ, ಜೊತೆಗೆ ಪ್ರತಿಯೊಬ್ಬ ಪ್ರಜೆಗೆ ಶಿಕ್ಷಣವನ್ನು ಪಡೆದುಕೊಳ್ಳಲಿಕ್ಕೆ ಮುಕ್ತವಾದ ಅವಕಾಶವನ್ನು ಕಲ್ಪಿಸಿಕೊಡಲು ಪ್ರಮುಖವಾದ ಪಾತ್ರವನ್ನು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ಮಾಡುತ್ತವೆ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳ ಕುರಿತು ಭಾರತ ಸಂವಿಧಾನದ 29ನೇ ವಿಧಿ ಹಿಡಿದುಕೊಂಡು 30ನೇ ವಿಧಿಯವರೆಗೆ ಸಂಪೂರ್ಣವಾದ ವಿವರವನ್ನು ಕೊಡುತ್ತದೆ. ಹಾಗಾದರೆ 29 ಮತ್ತು 30ನೇ ವಿಧಿ ಏನೇನು ಸ್ಪಷ್ಟಪಡಿಸ್ತದೆ ಅನ್ನೋದನ್ನು ಸ್ವಲ್ಪ ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ಕಲ್ಚರಲ್ ಎಡ್ಯುಕೇಷನ್ ರೈಟ್ಸ್ ಅಂತ ಕೂಡಲೇ ನೀವು ಕಡ್ಡಾಯವಾಗಿ ಶಿಕ್ಷಣವನ್ನು ಪ್ರತಿಯೊಬ್ಬ ಪ್ರಜೆ, ಪ್ರತಿಯೊಬ್ಬ ಮಗುವಿಗೆ ಏನಪ್ಪ ಅಂದ್ರೆ ಕೊಡುವ ಸಂದೇಶ ಕೂಡ ಚಿತ್ರವನ್ನು ಕೂಡ ಇಲ್ಲಿ ವೀಕ್ಷಣೆ ಮಾಡ್ಬೋದು. ಇನ್ನು ನೆಕ್ಸ್ಟ್ 29ನೇ ವಿಧಿ ಏನು ತಿಳಿಸಿಕೊಡ್ತೈತಿ ಅನ್ನೋದನ್ನು ಸ್ವಲ್ಪ ನೋಡೋಣ ವಿದ್ಯಾರ್ಥಿಗಳು. Article 29 states that any citizen residing in the territory of India having distinct language, script or culture of its own has the right to conserve it. ಅಂತಂದರೆ ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಮುಖವಾಗಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳಲ್ಲಿ ಬರುವಂಥ 29ನೇ ವಿಧಿ ಏನು ತಿಳಿಸಿಕೊಡ್ತೈತಪ್ಪ ಅಂತಂದ್ರೆ, ಪ್ರತಿಯೊಬ್ಬ ಪ್ರಜೆಯು, ಪ್ರತಿಯೊಬ್ಬ ನಾಗರಿಕನಪ್ಪ ಅಂದ್ರೆ ಭಾರತದಲ್ಲಿ ವಾಸಿಸುವಂಥ ಪ್ರತಿಯೊಬ್ಬ ಪ್ರಜೆ, ಪ್ರತಿಯೊಬ್ಬ ನಾಗರಿಕ ತನ್ನದೇ ಆದ ಸಂಸ್ಕೃತಿ, ಭಾಷೆ, ಲಿಪಿ, ಸಂಸ್ಕಾರ, ಆಚಾರ ವಿಚಾರ, ನಡೆ, ನುಡಿ, ಉಡುಗೆ ತೊಡುಗೆ, ಸಂಸ್ಕಾರವನ್ನು ರಕ್ಷಣೆ ಮಾಡಬೇಕು. ತದನಂತರ ಆ ಸಂಸ್ಕೃತಿ, ಆ ಸಂಸ್ಕಾರವನ್ನು ಬೆಳೆಸಿಕೊಂಡು ಹೋಗಬೇಕು ಅನ್ನೋ ವಿಚಾರವನ್ನು ವ್ಯಕ್ತಪಡಿಸ್ತೈತಿ 29ನೇ ವಿಧಿ. ಅಂದ್ರೆ ಭಾರತದಲ್ಲಿ ವಾಸ ಮಾಡುವಂಥ ಪ್ರತಿಯೊಬ್ಬ ಪ್ರಜೆ ಏನಪ್ಪ ಅಂದ್ರೆ ಸಂಸ್ಕೃತಿಯನ್ನು ಬೆಳೆಸಬೇಕು, ಸಂಸ್ಕೃತಿಯನ್ನು ಉಳಿಸಬೇಕು. ಸಂಸ್ಕೃತಿ, ಭಾಷೆ, ಲಿಪಿ, ಸಂಸ್ಕಾರ, ಆಚಾರ ವಿಚಾರ, ನಡೆ, ನುಡಿ, ವೈವಿಧ್ಯಮಯ ಸಂಸ್ಕೃತಿಯನ್ನು ರಕ್ಷಣೆ ಮಾಡಬೇಕು. ಆ ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಹೋಗುವಂಥ ಕೆಲಸ ಕಾರ್ಯವನ್ನು ಪ್ರತಿಯೊಬ್ಬ ಪ್ರಜೆ ಮಾಡಬೇಕನ್ನುವ ಸಂದೇಶವನ್ನು ಏನಪ್ಪ ಅಂದ್ರೆ 29ನೇ ವಿಧಿ ತಿಳಿಸಿಕೊಡ್ತದೆ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಆರ್ಟಿಕಲ್ 29ನೇ ವಿಧಿ 29ನೇ ವಿಧಿ ತಿಳಿಸಿಕೊಡ್ತದೆ. 29ನೇ ವಿಧಿ ಸಂಸ್ಕೃತಿಯನ್ನು ರಕ್ಷಣೆ ಮಾಡೋದ ಮತ್ತು ಸಂಸ್ಕೃತಿಯನ್ನು ಬೆಳೆಸುವ ಕೆಲಸ ಕಾರ್ಯವನ್ನು ಮಾಡಬೇಕನ್ನೋದನ್ನು 29ನೇ ವಿಧಿ ತಿಳಿಸಿಕೊಡ್ತದೆ. Article 30 states that all minorities, whether based on religion or language, shall have the right to establish and administer educational institutions of their choice. ವಿದ್ಯಾರ್ಥಿಗಳೇ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳಲ್ಲಿ 30ನೇ ವಿಧಿ ಏನು ಸ್ಪಷ್ಟಪಡಿಸ್ತೈತಪ್ಪ ಅಂತಂದ್ರೆ, ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ 30ನೇ ವಿಧಿ ಧಾರ್ಮಿಕ, ಭಾಷಾ ಅಲ್ಪಸಂಖ್ಯಾತರು ತಮ್ಮದೇ ಆದ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ತಮ್ಮದೇ ಆದ ಶೈಕ್ಷಣಿಕ ಸಂಸ್ಥೆಗಳ ಮುಖಾಂತರ ತಮ್ಮ ಎಲ್ಲ ಜನಾಂಗದವರಿಗೆ ಶಿಕ್ಷಣವನ್ನು ಒದಗಿಸುವಂಥ ಕೆಲಸ ಕಾರ್ಯವನ್ನು ಮಾಡಬೇಕೆನ್ನುವ ಸಂದೇಶನ ಸಾರ್ತದೆ. ತದನಂತರ ಎಲ್ಲ ಅಲ್ಪಸಂಖ್ಯಾತರು ತಮ್ಮ ಜನಾಂಗದವರಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ತಮ್ಮದೇ ಆದ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಲಿಕ್ಕೆ ಕೂಡ ಅವಕಾಶ ಮಾಡಿ ಕೊಡಬೇಕೆನ್ನುವ ಸಂದೇಶವನ್ನು ಕೂಡ ಸಾರ್ತದೆ. ತದನಂತರ ಶೈಕ್ಷಣಿಕ, ಧಾರ್ಮಿಕ, ಭಾಷಾ ಅಲ್ಪಸಂಖ್ಯಾತರಿಗೆ ಶೈಕ್ಷಣಿಕ ಸಂಸ್ಥೆಗಳನ್ನು ನೇಮಕ ಮಾಡಲಿಕ್ಕೆ ಅವಕಾಶ ಕೊಡ್ತದೆ. ಆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ತಮ್ಮದೇ ಆದ ಜನಾಂಗದವರಿಗೆ ಶಿಕ್ಷಣವನ್ನು ಒದಗಿಸಿಕೊಡುವಂಥ ಜವಾಬ್ದಾರಿಯನ್ನು ಮಾಡಬೇಕನ್ನೋ ಸಂದೇಶ ಕೂಡ ಸಾರ್ತದೆ. ತದನಂತರ ರಾಜ್ಯ ಏನಪ್ಪ ಅಂದ್ರೆ ಅಂತಹ ಶೈಕ್ಷಣಿಕ ಸಂಸ್ಥೆಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೆ ತಾರತಮ್ಯತೆ ಮಾಡುವಂತಿಲ್ಲ ಅನ್ನೋದನ್ನು ಕೂಡ ಸಾರ್ತದೆ 30ನೇ ವಿಧಿ ಅನ್ವಯ. ಅಂತಂದ್ರೆ ಅಲ್ಪಸಂಖ್ಯಾತರ ಜನಾಂಗದವರು ಕೂಡ ತಮ್ಮ ಅಲ್ಪಸಂಖ್ಯಾತ ಜನಾಂಗದವರಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಶಿಕ್ಷಣ ಸಂಸ್ಥೆಯನ್ನು ಕೂಡ ಸ್ಥಾಪಿಸಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿಗೆ ಹಣವನ್ನು ರಾಜ್ಯವು ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೆ ತಾರತಮ್ಯ ಮಾಡುವಂತಿಲ್ಲ ಅನ್ನೋದನ್ನು ಕೂಡ ಸಾರ್ತದೆ 30ನೇ ವಿಧಿ. ಹೀಗೆ ನಾವು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳ ಬಗ್ಗೆ ತಿಳ್ಕೋಬಹುದು. ಇದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ಭಾಳ ಮಹತ್ವದ ವಿದ್ಯಾರ್ಥಿಗಳೇ. ಆರ್ಟಿಕಲ್ ವೈಸ್ ಕ್ವಶನ್ ಬರ್ತಾವ, ಅದನ್ನು ಸರಿಯಾಗಿ ನೋಡ್ಕೊಡ್ರಿ. ಇದು 5ನೇದಾಗಿ ಬರುವಂಥ ಪ್ರಮುಖ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕದ ಬಗ್ಗೆ ನಾವು ತಿಳ್ಕೋಬಹುದು. ಇನ್ನು ನೆಕ್ಸ್ಟ್ ಲಾಸ್ಟ್ ಒನ್, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಆರ್ಟಿಕಲ್ 32 ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಅಥವಾ ಸಂವಿಧಾನ ಪರಿಹಾರೋಪಾಯಕ ಹಕ್ಕು.
32ನೇ ವಿಧಿ ಇದರ ಬಗ್ಗೆ ಸ್ಪಷ್ಟಪಡಿಸುತ್ತದೆ. 32ನೇ ವಿಧಿ ಇದರ ಬಗ್ಗೆ ಸ್ಪಷ್ಟಪಡಿಸುತ್ತದೆ. ಸಂವಿಧಾನಾತ್ಮಕ ಪರಿಹಾರೋಪಕ ಹಕ್ಕದ ಕುರಿತು 32ನೇ ವಿಧಿ ವಿವರಿಸ್ತದೆ. 32ನೇ ವಿಧಿ ವಿವರಿಸ್ತದೆ ಅಂದ್ರೆ ಯಾವುದೇ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆಗದಂತೆ ರಕ್ಷಣೆ ನೀಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ಸಂವಿಧಾನಾತ್ಮಕ ಪರಿಹಾರೋಪಕ ಹಕ್ಕ ಮಾಡ್ತದೆ. ಸಂವಿಧಾನಾತ್ಮಕ ಪರಿಹಾರೋಪಕ ಹಕ್ಕದಲ್ಲಿ ಯಾವುದೇ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗದಂತೆ, ಉಲ್ಲಂಘನೆ ಆಗದಂತೆ ಸಂವಿಧಾನಾತ್ಮಕ ಮೂಲಭೂತ ಹಕ್ಕಕ್ಕೆ ಒಂದು ರಕ್ಷಣೆ, ಒಂದು ಭದ್ರತೆಯನ್ನು ಒದಗಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು 32ನೇ ವಿಧಿ ಅನ್ವಯ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಮಾಡ್ತಾವೆ. ಹಾಗಾದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಏನಪ್ಪ ಅಂದ್ರೆ ಸಂವಿಧಾನಾತ್ಮಕ ಪರಿಹಾರೋಪಕ ಹಕ್ಕುಗಳ ಮುಖಾಂತರ ಎಲ್ಲ ರೀತಿಯ ಮೂಲಭೂತ ಹಕ್ಕುಗಳನ್ನ ರಕ್ಷಣೆ ಮಾಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ಮಾಡ್ತವೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್. ಇಲ್ಲಿ ಕಾಣಬಹುದು ನೀವು. ಹಾಗಾದರೆ 32ನೇ ವಿಧಿ ಏನು ತಿಳಿಸಿಕೊಡ್ತೈತೆ ಅನ್ನೋದು ಸ್ವಲ್ಪ ನೋಡೋಣ. ಆರ್ಟಿಕಲ್ 32 states that the citizen has the right to move the Supreme Court by appropriate proceedings for the rights conferred by the Constitution. ಅಂದರೆ ಸಂವಿಧಾನಾತ್ಮಕ ಪರಿಹಾರ ಹಕ್ಕು 32ನೇ ವಿಧಿ ಅನ್ವಯ ಎಲ್ಲ ರೀತಿಯ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುವಲ್ಲಿ ಪ್ರಮುಖವಾದ ಪಾತ್ರ ವಹಿಸ್ತದೆ. ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆಗದಂತೆ ನೋಡಿಕೊಳ್ತದೆ. ಮೂಲಭೂತ ಹಕ್ಕುಗಳಿಗೆ ಯಾವುದೇ ರೀತಿಯ ಧಕ್ಕೆ ಆಗದಂತೆ, ಯಾವುದೇ ವ್ಯಕ್ತಿಯಿಂದ, ಯಾವುದೇ ಸರ್ಕಾರದಿಂದ, ಯಾವುದೇ ರೀತಿಯ ಸಂಘ ಸಂಸ್ಥೆಗಳಿಂದ ಧಕ್ಕೆ ಆಗದಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿಯನ್ನು ಕೂಡ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಎರಡೂ ಕೂಡ ಮಾಡುತ್ತವೆ. 32ನೇ ವಿಧಿ ಅನ್ವಯ ಮೂಲಭೂತ ಹಕ್ಕುಗಳನ್ನ ರಕ್ಷಣೆ ಮಾಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾವೆ. 32ನೇ ವಿಧಿ ಅನ್ವಯ ವಿದ್ಯಾರ್ಥಿಗಳೇ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಏನಪ್ಪ ಅಂತಂದ್ರೆ ಒಂದು 5 ರೀತಿಯ ರಿಟ್ಗಳನ್ನು ಹೊಡಿಸ್ತಾವೆ. ಆ 5 ರೀತಿಯ ರಿಟ್ಗಳ ಮುಖಾಂತರ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆಗದಂತೆ, ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಬರದಂತೆ, ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗದಂತೆ ನೋಡಿಕೊಳ್ಳಲಿಕ್ಕೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಎರಡೂ ಸೇರಿಕೊಂಡು ಏನಪ್ಪ ಅಂತಂದ್ರೆ 5 ರೀತಿಯ ರಿಟ್ಗಳನ್ನು ಹೊಡಿಸ್ತಾವ. ಆ ರಿಟ್ ಪೆಟಿಷನ್ಸ್ ಯಾವುದು ಅನ್ನೋ ಸ್ವಲ್ಪ ನೋಡೋಣ ವಿದ್ಯಾರ್ಥಿಗಳೇ. ಟೈಪ್ಸ್ ಆಫ್ ರಿಟ್ಸ್. ಆ ಟೈಪ್ಸ್ ಆಫ್ ರಿಟ್ಸ್ ಅನ್ನು ಗಮನಕ್ಕೆ ತೆಗೆದುಕೊಂಡು ನೋಡಿ ವಿದ್ಯಾರ್ಥಿಗಳು. 1 ಹೇಬಿಯಸ್ ಕಾರ್ಪಸ್, 2 ಮ್ಯಾಂಡಾಮಸ್, 3 ಪ್ರೊಹಿಬಿಷನ್, 4 ಸರ್ಸಿಯೋರರಿ, 5 ಕೋ ವಾರಂಟು. ಈ 5 ರಿಟ್ಗಳ ಮುಖಾಂತರ ಉಲ್ಲಂಘನೆಯಾದಂಥ ಅಥವಾ ಯಾವುದೇ ವ್ಯಕ್ತಿಯ ಮೂಲಭೂತ ಹಕ್ಕನ್ನು ಕಸಿದುಕೊಂಡಿದ್ದರೆ ಅಥವಾ ಯಾವುದೇ ವ್ಯಕ್ತಿಯ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗಿದ್ದರೆ ಅಂತಹ ಸಂದರ್ಭದಲ್ಲಿ ಆ ಪ್ರಜೆಗಳು, ಆ ನಾಗರಿಕರಪ್ಪ ಅಂದ್ರೆ ನ್ಯಾಯಾಲಯದ ಮೊರೆ ಹೋಗಿ ತಮ್ಮ ಮೂಲಭೂತ ಹಕ್ಕುಗಳನ್ನ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಒಂದು ಮುಕ್ತವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಈ ರಿಟ್ಗಳ ಮುಖಾಂತರ. ಹೇಬಿಯಸ್ ಕಾರ್ಪಸ್ ಮುಖಾಂತರ, ಮ್ಯಾಂಡಮಸ್ ಮುಖಾಂತರ, ಪ್ರೊಹಿಬಿಷನ್ ಮುಖಾಂತರ, ಸರ್ಸ್ಯೂರರ್ ಮುಖಾಂತರ, ಕೋ ವಾರಂಟದ ಮುಖಾಂತರ ಪ್ರತಿಯೊಬ್ಬ ಪ್ರಜೆ ತಮಗೆ ಒದಗಿಸಿದಂಥ ಸಂವಿಧಾನದ ಮೂಲಭೂತ ಹಕ್ಕನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಮುಕ್ತವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟದ ಈ ರಿಟ್ಗಳ ಮುಖಾಂತರ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್. ಹೀಗಾಗಿ ಸಂವಿಧಾನಾತ್ಮಕ ಪರಿಹಾರೋಪಕ ಹಕ್ಕು ಒಂದು ರೀತಿಯ ಎಲ್ಲ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುವಲ್ಲಿ, ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬರದಂತೆ, ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಬರದಂತೆ, ಮೂಲಭೂತ ಹಕ್ಕುಗಳಿಗೆ ಒಂದು ಭದ್ರತೆಯನ್ನು ಒದಗಿಸುವಂಥ ದೃಷ್ಟಿಕೋನ ಇಟ್ಟುಕೊಂಡು ಪ್ರಮುಖವಾದ ಪಾತ್ರವನ್ನು ನಿಭಾಯಿಸುವಂಥ ಕೆಲಸ ಕಾರ್ಯವನ್ನು ಸಂವಿಧಾನಾತ್ಮಕ ಪರಿಹಾರೋಪಕ ಹಕ್ಕು ಮಾಡುತ್ತದೆ ವಿದ್ಯಾರ್ಥಿಗಳೇ. ಹೀಗಾಗಿ ಸಂವಿಧಾನಾತ್ಮಕ ಪರಿಹಾರೋಪಕ ಹಕ್ಕವನ್ನು ಸಂವಿಧಾನದ ಶಿಲ್ಪಿಯಾದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಕರೆದಾರಪ್ಪ ಅಂತಂದ್ರೆ ಇದೊಂದು ರೀತಿಯ ಸಂವಿಧಾನದ ಹೃದಯ, ಒಂದು ರೀತಿಯ ಸಂವಿಧಾನದ ಆತ್ಮ ಇದ್ದಂತೆ ಎಂದು ಕರೆದಿದ್ದಾರೆ. ಸಂವಿಧಾನಾತ್ಮಕ ಪರಿಹಾರೋಪಕ ಹಕ್ಕು ಸಂವಿಧಾನದ ಹೃದಯ, ಸಂವಿಧಾನದ ಆತ್ಮ ಇದ್ದಂತೆ ಎಂದು ಕರೆದಿದ್ದಾರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅರ್ಥ ಆಯ್ತು. ಇಲ್ಲಿ ಕೇಳಬಹುದಾದ ಕ್ವಶನ್, ಹುಯಿಚ್ ಆರ್ಟಿಕಲ್ ರೆಫರ್ಸ್ ಟು ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಸಂವಿಧಾನದ ಯಾವ ವಿಧಿಯು ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ಸಂವಿಧಾನದ ಯಾವ ವಿಧಿಯು ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಬಗ್ಗೆ ವಿವರಿಸುತ್ತದೆ? ಯಾವ ವಿಧಿಫ? ಅದೇ 32ನೇ ವಿಧಿ ಅಂತ ನೀವು ಹೇಳಬೇಕು. 32ನೇ ಆರ್ಟಿಕಲ್. ಅರ್ಥ ಆಗ್ತದೆ? 32ನೇ ಆರ್ಟಿಕಲ್ ಏನಪ್ಪ ಅಂತಂದ್ರೆ ಸಂವಿಧಾನಾತ್ಮಕ ಪರಿಹಾರೋಪಕ ಹಕ್ಕದ ಬಗ್ಗೆ ಸಂಪೂರ್ಣವಾದ ವಿವರಣೆ ಕೊಡುತ್ತದೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳಬಹುದು ವಿದ್ಯಾರ್ಥಿಗಳೇ, ನೇಮ್ ದ ಡಿಫರೆಂಟ್ ಕೈಂಡ್ ಆಫ್ ರಿಟ್ಸ್. ನ್ಯಾಯಾಂಗ ಹೊರಡಿಸಿರುವ ವಿವಿಧ ಬಗೆಯ ರಿಟ್ಗಳನ್ನು ಹೆಸರಿಸಿ ಅಂತ ಕೇಳಬಹುದು. 1 ಮ್ಯಾಂಡಮಸ್, 1 ಹೇಬಿಯಸ್ ಕಾರ್ಪಸ್, 2 ಮ್ಯಾಂಡಮಸ್, 3 ಪ್ರೊಹಿಬಿಷನ್, 4 ಸರ್ಸಿಯೋರರಿ, 5 ಕೋ ವಾರಂಟು. ಸಿಂಪಲ್. ಇನ್ನೊಂದು ಪ್ರಶ್ನೆಯಲ್ಲಿ ಕೇಳಬಹುದು ವಿದ್ಯಾರ್ಥಿಗಳೇ, ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಯಾವ ವಿಧಿಯನ್ನು ಕರೆಯುತ್ತಾರೆ? ಯಾವ ವಿಧಿ ರೀ? 32ನೇ ವಿಧಿಯನ್ನು ಕರೀತಾರೆ. ಅಥವಾ ಹಿಂಗೂ ಕೇಳಬಹುದು, ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಯಾವ ಹಕ್ಕನ್ನು ಕರೆಯುತ್ತಾರೆ? ಯಾವ ಹಕ್ಕನ್ನು ಕರೀತಾರೆ ರೀ? ಸಂವಿಧಾನಾತ್ಮಕ ಪರಿಹಾರ
ಹಕ್ಕನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆಯುತ್ತಾರೆ. ಹಾಗಾದರೆ ನಾವು ಸಿಂಪಲ್ ಆಗಿ ಟೈಪ್ಸ್ ಆಫ್ ರೀಡ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಸಿಂಪಲ್ ಆಗಿ ಗೊತ್ತಿರಲಿ ಮಗ. ಟೈಪ್ಸ್ ಆಫ್ ರೀಡ್ಸ್, ರಿಟ್ಗಳ ಬಗೆಗಳು ಅಥವಾ ರಿಟ್ಗಳ ವಿಧಗಳು ಯಾವುದವು ಅನ್ನೋದನ್ನು ಸ್ವಲ್ಪ ನಿಮ್ಗೆ ಗೊತ್ತಿರತ್ತೇನೆ, ಸ್ವಲ್ಪ ನಾಲೆಜ್ ಇರಲಿ, ಗೊತ್ತಿರಲಿ. ಹೇಬಿಯಸ್ ಕಾರ್ಪಸ್ ಅಂತ ಬರ್ತೈತೆ ಮೊದಲನೇದಾಗಿ. ಹೇಬಿಯಸ್ ಕಾರ್ಪಸ್ ಅದಕ್ಕೆ ನಾವು ಕನ್ನಡದಾಗ ಎಂತ ಕರಿತೀವಪ್ಪ ಅಂದ್ರೆ ಬಂದಿ ಪ್ರತ್ಯಕ್ಷೀಕರಣ. ಅರ್ಥ ಆಯ್ತು ರೀ? ಹೇಬಿಯಸ್ ಕಾರ್ಪಸ್ ಅನ್ನು ನಾವು ಎಂತ ಕರಿತೀವಿ? ಬಂದಿ ಪ್ರತ್ಯಕ್ಷೀಕರಣ. ಪ್ರತ್ಯಕ್ಷೀಕರಣ ಬಂದಿ ಪ್ರತ್ಯಕ್ಷೀಕರಣ ಅಂದ್ರೆ ಬಂಧನಕ್ಕೆ ಒಳಪಟ್ಟ ವ್ಯಕ್ತಿಯನ್ನು ಬಂಧಿಸಲ್ಪಟ್ಟ 24 ಗಂಟೆಯೊಳಗೆ ಹತ್ತಿರದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವುದಕ್ಕಾಗಿ ಹೊರಡಿಸುವ ರಿಟ್ ಆಜ್ಞೆಯೇ ಹೇಬಿಯಸ್ ಕಾರ್ಪಸ್. ಬಂಧನಕ್ಕೆ ಒಳಪಟ್ಟಂಥ ವ್ಯಕ್ತಿಯನ್ನೇನಪ್ಪ ಅಂದ್ರೆ 24 ಗಂಟೆಯೊಳಗೆ ನಮ್ಗೆ ನ್ಯಾಯಾಲಯಕ್ಕೆ ಒಪ್ಪಿಸ್ಬೇಕು. ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಬೇಕು, ತಪ್ಪು ಮಾಡಿದ್ರೆ ಬಿಟ್ಟು ಬಿಡಬೇಕು. ಅಂದರೆ ತಪ್ಪು ಮಾಡಿದಂಥ ವ್ಯಕ್ತಿಯನ್ನು ದೇಹ ಸಮೇತ ನ್ಯಾಯಾಲಯಕ್ಕೆ ಒಪ್ಪಿಸುವುದು ಅಂತ ಹೊರಡಿಸುವಂಥ ಆಜ್ಞೆ ಹೇಬಿಯಸ್ ಕಾರ್ಪಸ್. ಬಂಧನಕ್ಕೆ ಒಳಪಟ್ಟಂಥ ವ್ಯಕ್ತಿಯನ್ನು 24 ಗಂಟೆಯೊಳಗೆ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವುದಕ್ಕಾಗಿ ಹೊರಡಿಸುವಂಥ ಆಜ್ಞೆ ಹೇಬಿಯಸ್ ಕಾರ್ಪಸ್. ಸಿಂಪಲ್ ಆಗಿ ಗೊತ್ತಿರಲ್ಲ ಅಷ್ಟೇ, ಅರ್ಥ ಇದ್ರೆ. ಇನ್ನು ನೆಕ್ಸ್ಟ್ ಎರಡನೇದು ಮ್ಯಾಂಡಮಸ್, ಪರಮಾದೇಶ ಅಂತ ಕರಿತೀವಿ ನಾವು. ಇದು ಕನ್ನಡದಾಗ ಎಂತ ಕರಿತೀವಪ್ಪ? ಪರಮಾದೇಶ. ಪರಮಾದೇಶ, ಪರಮಾದೇಶ, ಪರಮ ಆದೇಶ. ಅರ್ಥ ಆಯ್ತು ರೀ? ಪರಮ ಆದೇಶ ಅಥವಾ ಪರಮ ಆದೇಶ ಹಿಂಗೂ ಬರಿಬೋದು. ಪರಮಾದೇಶ ಬರೀಬಹುದು ಅಥವಾ ಪರಮ ಆದೇಶ ಬರೀಬಹುದು. ಪರಮ ಆದೇಶ, ಪರಮಾದೇಶ ಹಿಂಗೆ ಬರೀ. ಪರಮಾದೇಶ ಅಂತ ಕರಿತೀವಿ. ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ ಮ್ಯಾಂಡಮಸ್ ಅಂದರೆ ವಿದ್ಯಾರ್ಥಿಗಳು ಸಿಂಪಲ್ ಆಗಿ ತಿಳ್ಕೊರಿ. ಮ್ಯಾಂಡಮಸ್ ಅಂದ್ರೆ ತನ್ನ ಕರ್ತವ್ಯ ನಿರ್ವಹಿಸುವಾಗ ವಿಫಲವಾದಾಗ ಅಥವಾ ನಿರಾಕರಿಸಿದ ಸಾರ್ವಜನಿಕ ಅಧಿಕಾರಿ ಅಥವಾ ಪರಾಧಿಕಾರಕ್ಕೆ ಅದನ್ನು ಹೊರಡಿಸುವಂತೆ ನಿರ್ವಹಿಸುವಂತೆ, ಪರಾಧಿಕಾರವನ್ನು ಹೊರಡಿಸುವಂತೆ ನಿರ್ವಹಿಸುವಂತೆ ಹೊರಡಿಸುವಂಥ ಆಜ್ಞೆಯೇ ಮ್ಯಾಂಡಮಸ್. ಅರ್ಥ ಆಯ್ತು? ತನ್ನ ಕರ್ತವ್ಯ ನಿರ್ವಹಿಸುವಾಗ ವಿಫಲವಾದಾಗ ಅಥವಾ ನಿರಾಕರಿಸಿದ ಸಾರ್ವಜನಿಕ ಅಧಿಕಾರಿ ಅಥವಾ ಪರಾಧಿಕಾರಕ್ಕೆ ಅದನ್ನು ನಿರ್ವಹಿಸುವಂತೆ ಹೊರಡಿಸುವಂಥ ಆಜ್ಞೆಗೆ ನಾವೆಂತ ಕರಿತೀವಿ? ಮ್ಯಾಂಡಮಸ್ ಅಂತ ಕರಿತೀವಿ. ಪರಾಧಿಕಾರ ಅಂತ ಕರಿತೀವಿ ಅದಕ್ಕೆ. ಅರ್ಥ ಆಯ್ತು? ಅದಕ್ಕೆ ನಾವು ಮ್ಯಾಂಡಮಸ್ ಅಂತ ಕರಿತೀವಿ ಅಂತ ತಿಳ್ಕೊಬೋದು. ಇನ್ನು ನೆಕ್ಸ್ಟ್ ಪ್ರೊಹಿಬಿಷನ್. ಪ್ರೊಹಿಬಿಷನ್ ಅಂದರೆ ಏನ ಸ್ವಲ್ಪ ನಾವು ನೋಡಿ ವಿದ್ಯಾರ್ಥಿಗಳು. ಪ್ರೊಹಿಬಿಷನ್ ಪ್ರತಿಬಂಧಕಾಜ್ಞೆ ಅಂತ ಕರಿತೀವಿ ನಾವು. ಪ್ರತಿಬಂಧಕಾಜ್ಞೆ ಅಂತ ಕರಿತೀವಿ. ಪ್ರತಿಬಂಧಕಾಜ್ಞೆ ಅಂದರೆ ಪ್ರೊಹಿಬಿಷನ್ ಅಂದರೆ ವಿದ್ಯಾರ್ಥಿಗಳೇ, ಕೆಳಗಿನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಅಥವಾ ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿ ತೀರ್ಪು ನೀಡದಂತೆ ತಡೆ ಹಿಡಿಯಲು ಹೊರಡಿಸುವ ಆಜ್ಞೆಯನ್ನು ಪ್ರೊಹಿಬಿಷನ್ ಎನ್ನುವರು. ಅಂದರೆ ಕೆಳಗಿನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ಅಥವಾ ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿ ತೀರ್ಪು ನೀಡದಂತೆ ತಡೆ ಹಿಡಿಯಲಿಕ್ಕೆ ಹೊರಡಿಸುವ ಆಜ್ಞೆ ಪ್ರೊಹಿಬಿಷನ್ ಅಂತ ಕರೀತಾರೆ. ಅರ್ಥ ಆಯ್ತು ರೀ? ಇನ್ನು ನೆಕ್ಸ್ಟ್ ಸಿಂಪಲ್ ಆಗಿ ಗೊತ್ತಿರಲ್ಲ ಅಷ್ಟ, ಸರ್ಸಿಯೋರರಿ ಉತ್ಪ್ರೇಕ್ಷಣಾ ಲೇಖ ಅಂತ ಕರಿತೀವಿ ನಾವು ಕನ್ನಡದಾಗ. ಉತ್ಪ್ರೇಕ್ಷಣಾ ಲೇಖ. ಸರ್ಸಿಯೋರರಿ ಕೆಳಗಿನ ನ್ಯಾಯಾಲಯ ಅಥವಾ ನ್ಯಾಯಮಂಡಳಿ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾಗಿ ತೀರ್ಪು ನೀಡಿದಾಗ ಆ ತೀರ್ಪನ್ನು ರದ್ದುಗೊಳಿಸಿ ಮತ್ತು ಮೊಕದ್ದಮೆಗಳನ್ನು
ಮೇಲಿನ ನ್ಯಾಯಾಲಯಕ್ಕೆ ವರ್ಗಾಯಿಸುವಂತೆ ಕೋರಿ ಹೊರಡಿಸುವಂಥ ಆಜ್ಞೆಯೇ ಸರಸಿ ಯುವರರಿ. ಅರ್ಥ ಆಯ್ತು ರೀ? ಸಿಂಪಲ್ ಆಗಿ. ಇನ್ನು ನೆಕ್ಸ್ಟ್ ಲಾಸ್ಟ್ ಒನ್ ರೇಟ್ ಯಾವುದಪ್ಪ ಅಂತಂದ್ರೆ ಕೋ ವಾರಂಟು. ಕೋ ವಾರಂಟ್ ಅಂದ್ರೆ ಏನಪ್ಪ? ಅನರ್ಹ ವ್ಯಕ್ತಿಯೊಬ್ಬ ಸಾರ್ವಜನಿಕ ಹುದ್ದೆಯನ್ನು ಕಾನೂನು ಬಾಹಿರವಾಗಿ ಆಕ್ರಮಿಸಿಕೊಂಡಾಗ ಅದನ್ನು ತೆರವುಗೊಳಿಸುವುದಕ್ಕಾಗಿ ಹೊರಡಿಸುವಂಥ ಆಜ್ಞೆಯೇ ಕೋ ವಾರಂಟು. ಅನರ್ಹ ವ್ಯಕ್ತಿಯೊಬ್ಬ ಸಾರ್ವಜನಿಕ ಹುದ್ದೆಯನ್ನು ಕಾನೂನು ಬಾಹಿರವಾಗಿ ಆಕ್ರಮಿಸಿಕೊಂಡಾಗ ಅದನ್ನು ತೆರವುಗೊಳಿಸುವುದಕ್ಕಾಗಿ ಹೊರಡಿಸುವಂಥ ಆಜ್ಞೆ ನಾವೆಂತ ಕರಿತೀವಿ? ಕೋ ವಾರಂಟ್ ಅಂತ ಕರಿತೀವಿ. ಇವ ಸಿಂಪಲ್ ಆಗಿ ಏನಪ್ಪ ಅಂತಂದ್ರೆ ಸಂವಿಧಾನಾತ್ಮಕ ಪರಿಹಾರೋಪಕ್ಕೆ ಹಾಕೊಳ್ಳಿ ಬರುವಂಥ 5 ಬಗೆಯ ರಿಟ್ ಬಗೆಗಳು. ಈ ರಿಟ್ಗಳ ಮುಖಾಂತರ ಯಾವುದೇ ಪ್ರಜೆ ತನ್ನ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆಗಿದ್ದರ ಅಥವಾ ತನ್ನ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬಂದಿದ್ದರ ಅವರು ನ್ಯಾಯಾಲಯದ ಬಳಿ ಹೋಗಿ ಈ ರಿಟ್ಗಳ ಮುಖಾಂತರ ತಮ್ಮ ಮೂಲಭೂತ ಹಕ್ಕನ್ನು ಮತ್ತೆ ಪುನಃ ಪಡೆದುಕೊಳ್ಳಲಿಕ್ಕೆ ಮುಕ್ತವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟೈತಿ ಭಾರತ ಸಂವಿಧಾನ 32ನೇ ವಿಧಿಯನ್ವಯ ಸಂವಿಧಾನ ಪರಿಹಾರೋಪಾಯಕ ಹಕ್ಕುಗಳ ಮುಖಾಂತರ. ಸಂವಿಧಾನಾತ್ಮಕ ಪರಿಹಾರ ಮುಖಾಂತರ ಉಲ್ಲಂಘನೆ ಆಗದಂತೆ, ಚ್ಯುತಿ ಬರದಂತೆ ರಕ್ಷಣೆ ಮಾಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ಸಂವಿಧಾನಾತ್ಮಕ ಪರಿಹಾರೋಪಾಯಕ ಹಕ್ಕು ಮಾಡ್ತದೆ. ಇಷ್ಟು ನಾವು ಸಂವಿಧಾನಾತ್ಮಕ ಪರಿಹಾರೋಪಾಯಕ ಹಕ್ಕು ಬರುವಂಥ ವಿವಿಧ ಬಗೆಯ ರಿಟ್ಗಳ ಬಗ್ಗೆ ತಿಳ್ಕೋಬೋದು ವಿದ್ಯಾರ್ಥಿಗಳೇ. ಇಲ್ಲಿಗೆ ಮೂಲಭೂತ ಹಕ್ಕುಗಳು ಸಂಪೂರ್ಣವಾಗಿ ಮುಕ್ತ ಆಗುತ್ತೆ ವಿದ್ಯಾರ್ಥಿಗಳೇ. ಈ ಮೂಲಭೂತ ಹಕ್ಕುಗಳನ್ನು ಕೂಡಲೇ ಎಕ್ಸಾಮ್ ದೃಷ್ಟಿಯಿಂದ ಭಾಳ ಮಹತ್ವ ಐತೆ. ಹೀಗೆ ಇರ್ತೇನೆ. BA ಪ್ರಥಮ ಸೆಮಿಸ್ಟರ್, BCom ಪ್ರಥಮ ಸೆಮಿಸ್ಟರ್, BSc ಪ್ರಥಮ ಸೆಮಿಸ್ಟರಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಮಲ್ಟಿಪಲ್ ಚಾಯ್ಸ್ ದೃಷ್ಟಿಯಿಂದ, ಬಹು ಆಯ್ಕೆಯ ಪ್ರಶ್ನೆಗಳ ದೃಷ್ಟಿಯಿಂದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನ ಭಾಳ ಉಪಯುಕ್ತ ಆಗ್ತೈತಿ. ಇದನ್ನೆಲ್ಲ ನೀವು ಡೀಪಾಗಿ ತಿಳ್ಕೋಬೇಕು, ಡೀಪಾಗಿ ಓದಬೇಕು ವಿದ್ಯಾರ್ಥಿಗಳೇ. ಇದು ಮಲ್ಟಿಪಲ್ ಚಾಯ್ಸ್ದಿಂದ ಬಹು ಆಯ್ಕೆಯ ಪ್ರಶ್ನೆಗಳ ದೃಷ್ಟಿಯಿಂದ ಒಂದು ಪ್ರಶ್ನೆ ಕೊಟ್ಟಿರ್ತಾರೆ, 4 ಚಾಯ್ಸ್ ಕೊಟ್ಟಿರ್ತಾರೆ, 4 ಆಯ್ಕೆ ಕೊಟ್ಟಿರ್ತಾರೆ. ಆ 4 ಆಯ್ಕೆಯಲ್ಲಿ ಸರಿಯಾದ ಉತ್ತರವನ್ನು ನೀವು ಅಲ್ಲಿ ಟಿಕ್ ಮಾಡಬೇಕಾಗ್ತದೆ. ಹೀಗಾಗಿ BA, BCom, BSc ಪ್ರಥಮ ಸೆಮಿಸ್ಟರ್ದಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೀವು ಓದ್ತೀರಿ, ಅವರಿಗೆ ಇದು ಭಾಳ ಯೂಸ್ಫುಲ್ ಐತಿ. ಅದನ್ನು ಸರಿಯಾಗಿ ನೋಡ್ಕೊಳ್ರಿ. ತದನಂತರ BA ತೃತೀಯ ಸೆಮಿಸ್ಟರ್ದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಕೂಡ ಇದು ಭಾಳ ಯೂಸ್ಫುಲ್ ಅದ, ಭಾಳ ಸಹಾಯಕಾರಿ ಆಗ್ಯದ. ಹೆಂಗಪ್ಪ ಅಂತಂದ್ರೆ ಅವರಿಗೂ ಕೂಡ ಇದು ಸಿಲೆಬಸ್ ಅದ. ಇದು BA ತೃತೀಯ ಸೆಮಿಸ್ಟರ್ದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ 16 ಅಂಕ ದೃಷ್ಟಿಯಿಂದ ಪ್ರಶ್ನೆ ಕೇಳ್ತಾರೆ ವಿದ್ಯಾರ್ಥಿಗಳೇ. ಎಕ್ಸ್ಪ್ಲೇನ್ ದ ಫಂಡಮೆಂಟಲ್ ರೈಟ್ಸ್ ಆಫ್ ಇಂಡಿಯನ್ ಸಿಟಿಸನ್, ಭಾರತೀಯ ನಾಗರಿಕನ ಮೂಲಭೂತ ಹಕ್ಕುಗಳನ್ನು ವಿವರಿಸಿರಿ ಅಂತ ಕೇಳ್ಬೋದು ಅಥವಾ ಚರ್ಚಿಸಿರಿ ಅಂತ ಕೇಳ್ಬೋದು. 16 ಅಂಕದ ದೃಷ್ಟಿಯಿಂದ ಇದು ಭಾಳ ಮಹತ್ವ ಐತಿ BA ತೃತೀಯ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ. ಇನ್ನು ಹಾಗೆಯೇ PUC ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಕೂಡ ಇದು ಭಾಳ ಯೂಸ್ಫುಲ್ ಅದ, ಭಾಳ ಸಹಾಯಕಾರಿಯಾಗಿದೆ. 1 ಅಂಕದ ದೃಷ್ಟಿಯಿಂದ, 2 ಅಂಕದ ದೃಷ್ಟಿಯಿಂದ, ತದನಂತರ 5 ಅಂಕದ ದೃಷ್ಟಿಯಿಂದ ಕೂಡ ಕೇಳ್ಬೋದು. ತದನಂತರ 10 ಅಂಕದ ದೃಷ್ಟಿಯಿಂದ ಕೂಡ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ನಾವು ನೋಡಿದಾಗ ವಿದ್ಯಾರ್ಥಿಗಳೇ, ಫಾರ್ ಎಕ್ಸಾಂಪಲ್ ಕೇಳ್ಬೋದು, ಹುಯಿಚ್ ಆರ್ಟಿಕಲ್ ರೆಫರ್ಸ್ ಟು ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ಸಂವಿಧಾನದ ಯಾವ ವಿಧಿಯು ಸಂವಿಧಾನಾತ್ಮಕ ಪರಿಹಾರ ಹಕ್ಕದ ಬಗ್ಗೆ ವಿವರಿಸುತ್ತದೆ ಕೇಳಬಹುದು. 32ನೇ ವಿಧಿ ಅಂತ ನೀವು ಹೇಳಬೇಕಾಗ್ತದೆ. ಲಿಸ್ಟ್ ಔಟ್ ದ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕನ್ನು ಪಟ್ಟಿ ಮಾಡಿರಿ ಅಂತ ಕೇಳ್ಬೋದು. 6 ಮೂಲಭೂತ ಹಕ್ಕನ್ನು ಬರೀಬೇಕಾಗ್ತದೆ. ತದನಂತರ ನೇಮ್ ದ ಡಿಫ್ರೆಂಟ್ ಕೈಂಡ್ ಆಫ್ ರಿಟ್ಸ್, ನ್ಯಾಯಾಂಗ ಹೊರಡಿಸಿರುವ ವಿವಿಧ ಬಗೆಯ ರಿಟ್ಗಳನ್ನು ಹೆಸರಿಸಿದ ಕೇಳಬಹುದು. 2 ಅಂಕದ ಮೇಲೆ ಪ್ರಶ್ನೆ ಕೇಳಬಹುದು. ಅಥವಾ ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಟೈಪ್ ಆರ್ ಡಿಫ್ರೆಂಟ್ ಕೈಂಡ್ ಆಫ್ ರಿಟ್ಸ್, ನ್ಯಾಯಾಂಗ ಹೊರಡಿಸಿರುವ ವಿವಿಧ ಬಗೆಯ ರಿಟ್ಗಳನ್ನು ವಿವರಿಸಿದ ಕೇಳಬಹುದು 5 ಅಂಕದ ಮೇಲೆ. ಅಥವಾ 10 ಅಂಕದ ಮೇಲೆ ಪ್ರಶ್ನೆ ಕೂಡ ಕೇಳಬಹುದು. ಎಕ್ಸ್ಪ್ಲೇನ್ ದ ಫಂಡಮೆಂಟಲ್ ರೈಟ್ಸ್ ಆಫ್ ಇಂಡಿಯನ್ ಸಿಟಿಸನ್ಸ್, ಭಾರತೀಯ ನಾಗರಿಕನ ಮೂಲಭೂತ ಹಕ್ಕುಗಳನ್ನು ವಿವರಿಸಿದ ಕೇಳಬಹುದು 10 ಅಂಕದ ದೃಷ್ಟಿಯಿಂದ. PUC ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಮಾತ್ರ ಇರ್ತದೆ. PUC ಪ್ರಥಮ ವರ್ಷದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಈ ರೀತಿ ಪ್ರಶ್ನೆಗಳು ಬರ್ತಾವೆ, ಅವರು ಕೂಡ ಸರಿಯಾಗಿ ನೋಡ್ಕೋರಿ. ಇನ್ನು CET ಓದುವಂಥ ಪರೀಕ್ಷಾರ್ಥಿಗಳಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಕೂಡ ಇದು ಭಾಳ ಅನುಕೂಲ ಆಗ್ತದೆ. ಡೀಪ್ ಆಗಿ ಏನಪ್ಪ ಅಂತಂದ್ರೆ CET ದೃಷ್ಟಿಯಿಂದ ಈ ಪರಿಕಲ್ಪನೆ ಮೇಲೆ ಹಲವಾರು ರೀತಿಯ ಪ್ರಶ್ನೆಗಳು ಬರ್ತಾವೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳ್ತಾರೆ. CET ಓದುವಂಥ ವಿದ್ಯಾರ್ಥಿಗಳು ಕೂಡ ಇದು ಭಾಳ ಅನುಕೂಲ ಆಗ್ತದೆ, ಭಾಳ ಸಹಾಯಕಾರಿ ಆಗ್ತದೆ. ಇದನ್ನು ಸರಿಯಾಗಿ ನೋಡ್ಕೊಳ್ರಿ. ಇಷ್ಟು ನಾವು ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ಉಳಿದಂಥ 3 ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಈಗಾಗಲೇ ನಾವು ಮೊದಲ 3 ತಿಳ್ಕೊಂಡಿದ್ದು
ಅದಾದ ನಂತರ ಇವತ್ತಿನ ವಿಡಿಯೋದಲ್ಲಿ 3 ಮೂಲಭೂತ ಹಕ್ಕುಗಳನ್ನು ತಿಳ್ಕೊಂಡು ಇಲ್ಲಿಗೆ ಇದು ಮೂಲಭೂತ ಹಕ್ಕುಗಳ ಪರಿಕಲ್ಪನೆ ಸಂಪೂರ್ಣವಾಗಿ ಮುಕ್ತಾಯ ಆಗ್ತದೆ ವಿದ್ಯಾರ್ಥಿಗಳೇ. ಇಷ್ಟು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಬೋದು. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಪರಿಕಲ್ಪನೆಯನ್ನು ತೆಗೆದುಕೊಂಡು ಬರುತ್ತೇನೆ. ಅಲ್ಲಿಯವರೆಗೆ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು.